ಇನ್ನು ಈ ಬೆಸ್ಕಾಂ ಜೊತೆಗೆ ಬಿಬಿಎಂಪಿ ಮಾಡುವಂತಹ ಎಡವಟ್ಟುಗಳು ಕೂಡ ಒಂದೆರಡಲ್ಲ. ಏನ್ ಮಾಡಿದೆ ಈ ಸಲದ ಎಡವಟ್ಟೇನು ನೋಡ್ತಾ ಹೋಗೋಣ ಬನ್ನಿ. ಬಿಬಿಎಂಪಿ ಕಳಪೆ ಯೋಜನೆ ಮತ್ತೆ ಸಾಬೀತು. ವಿಶ್ವ ಪರಿಸರ ದಿನಕ್ಕೆ ನೆಟ್ಟಿದ್ದ ಗಿಡಗಳ ನಿರ್ವಹಣೆಯೇ ಆಗಿಲ್ಲ. ಬಿಸಿಲಿನ ಝಳಕ್ಕೆ ಬಿಬಿಎಂಪಿ ನೆಟ್ಟಿದ್ದ ಗಿಡಗಳು ಸುಟ್ಟು ಕರಕಲು. ಹೌದು, ಬಿಬಿಎಂಪಿ ಕಳೆದ ವರ್ಷ ವಿಶ್ವ ಪರಿಸರ ದಿನದಂದು ನಗರದ ವಿವಿಧ ಭಾಗದಲ್ಲಿ 1,00,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಗಿತ್ತು. ಗಿಡ ನೆಟ್ಟಿದ್ದು ಬಿಟ್ಟರೆ ಆ ಗಿಡಗಳ ನಿರ್ವಹಣಾ ಕೆಲಸವನ್ನ ಮಾಡೋದನ್ನೇ ಬಿಟ್ಟಿದೆ. ಇದರಿಂದ ಗಿಡಗಳು ಬಹುತೇಕ ನಶಿಸಿ ಹೋಗಿವೆ. ಇನ್ನು ಕೆಲವು ಕಡೆ ಗಿಡ ಇದ್ದ ಕುರುಹುಗಳೇ ಇಲ್ಲದಂತಾಗಿದೆ. ಬಿಬಿಎಂಪಿ ಒಂದು ಗಿಡಕ್ಕೆ ₹180ನಂತೆ ಸಸಿಗಳನ್ನ ನೆಟ್ಟು ಬೆಳೆಸುವ ಪಣ ತೊಟ್ಟಿತ್ತು. ಆದ್ರೀಗ ಬಿಬಿಎಂಪಿ ನೆಟ್ಟಿದ್ದ ಗಿಡಗಳು ಬಿಸಿಲ ಝಳಕ್ಕೆ ಸುಟ್ಟು ಕರಕಲಾಗಿದೆ. ನಿರ್ವಹಣೆ ಕೊರತೆಯಿಂದ ನೆಟ್ಟ ಸಸಿಗಳು ಬಿಸಿಲ ಪಾಲಾಗಿದೆ. ಈ ಬಗ್ಗೆ ಪಬ್ಲಿಕ್ಸ್ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಬಿಎಂಪಿ ಏನು ಹೋದ ವರ್ಷ ಪರಿಸರ ದಿನಾಚರಣೆ ಆಚರಿಸಿ ನೆಟ್ಟಿರುವ ಗಿಡಗಳೆಲ್ಲ 3 ದಿನವೂ ಸಹ ಬದುಕಿಲ್ಲ, ಎಲ್ಲ ಸುಟ್ಟು ಕರಕಲಾಗಿದ್ದವು. ಅಂದರೆ ಈ ಮಹಾನಗರ ಪಾಲಿಕೆಗೆ ಗಿಡ ನೆಟ್ಟು ಫೋಟೋ ಶೂಟ್ ಮಾಡಿ ಪೇಪರಲ್ಲಿ ಹಾಕ್ಸ್ಕೊಂಡು ಒಂದಿಷ್ಟು ದುಡ್ಡನ್ನು, ನಮ್ಮ ತೆರಿಗೆ ದುಡ್ಡನ್ನು ಹಾಳು ಮಾಡೋದು ಮಾತ್ರಕ್ಕೆ ಇದರ ಕೆಲಸನೋ, ಅಥವಾ ನೆಟ್ಟಿರೋ ಗಿಡಕ್ಕೆ ನೀರು ಹಾಕಿ ಅದನ್ನು ಸಂಸ್ಕರಣೆ ಮಾಡಿ ಬೆಳೆಸೋದು ಕರ್ತವ್ಯನೋ ಗೊತ್ತಿಲ್ಲ. ಮತ್ತೆ ಇವಾಗ ಪರಿಸರ ದಿನ ಆಚರಿಸಲಿಕ್ಕೆ ಹೊರಟಿದೆ. ಇನ್ನು ನಗರದ ಬೇರೆ ಬೇರೆ ಸ್ಥಳಗಳಲ್ಲಿ ಗಿಡಗಳ ಪರಿಸ್ಥಿತಿ ಹೀಗಾದ್ರೆ, ಇತ್ತ ಪಾಲಿಕೆಯ ಕೇಂದ್ರ ಕಚೇರಿ ಮುಂಭಾಗದಲ್ಲಿರೋ ಗಾರ್ಡನ್ ಕೂಡ ಸಂಪೂರ್ಣ ಹಾಳಾಗಿದೆ. ಬಿರುಬಿಸಿಲ ಬೇಗೆಗೆ ಗಿಡಗಳು ಸುಟ್ಟು ಕರಕಲಾಗಿವೆ. ಪಾಲಿಕೆ ಕೇಂದ್ರ ಕಚೇರಿ ಮುಂಭಾಗದಲ್ಲೇ ಈ ಮಟ್ಟಿಗೆ ಅವ್ಯವಸ್ಥೆ ಆಗಿರೋದು ನೋಡಿದ್ರೆ ಎಂಥವರಿಗೂ ಬೇಸರವಾಗದೇ ಇರದು. ಇಡೀ ಬೆಂಗಳೂರನ್ನ ನಿರ್ವಹಣೆ ಮಾಡೋ ಬಿಬಿಎಂಪಿಗೆ ತನ್ನ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಸಸಿಗಳನ್ನ ನಿರ್ವಹಣೆ ಮಾಡಲು ಆಗಲ್ವಾ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಧಿಕಾರಿಗಳು ನಿರ್ವಹಣೆ ಮಾಡೋಕ್ಕೂ ನಿರ್ಲಕ್ಷ್ಯ ಮಾಡ್ತಿರೋ ಬಗ್ಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿ ಪ್ರಶ್ನೆ ಮಾಡುತ್ತಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆಯ ಒಂದು ಮುಂಭಾಗದಲ್ಲಿ ಒಂದು ಗಾರ್ಡನ್ ಇದೆ. ಆ ಗಾರ್ಡನಿಗೆ ಒಬ್ರು ನೀರು ಹಾಕೋರು ದಿಕ್ಕಿಲ್ಲ. ಇವತ್ತು ಆ ಗಾರ್ಡನ್ ಸುಟ್ಟು ಕರಕಲಾಗಿದೆ. ಅಂಥದ್ರಲ್ಲಿ ನೀವು ಬೆಂಗಳೂರು ತುಂಬ ಎಲ್ಲಿ ಗಿಡಗಳನ್ನು ನೆಡ್ತೀರಾ, ಪರಿಸರಗಳನ್ನ ನೀವು ನಿರ್ವಹಣೆ ಮಾಡ್ತೀರಾ? ಇವತ್ತು ನೋಡಿ, ನಾವೆಲ್ಲೋ ರಾಯಚೂರು ಗುಲ್ಬರ್ಗದಲ್ಲಿ ವಾಸವಾಗೋ ಥರ ಇವತ್ತು ಬೆಂಗಳೂರು ಅನಿಸ್ತಾ ಇದೆ. ಒಟ್ಟಾರೆ ನೀರಿನ ಸಮಸ್ಯೆ ಇರೋದು ಹೌದು, ಆದ್ರೆ ಕನಿಷ್ಠ ಸಣ್ಣ ಪುಟ್ಟ ಗಿಡಗಳಿಗೆ ನೀರು ಹಾಕಿ ನಿರ್ವಹಣೆ ಮಾಡುವಷ್ಟಲ್ಲ. ಈ ಬಗ್ಗೆ ಪುಂಖಾನುಪುಂಖವಾಗಿ ಹೇಳುವ ಬಿಬಿಎಂಪಿ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಅನ್ನೋದು ಪಬ್ಲಿಕ್ ಆಶಯ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.